ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಸುದ್ದಿಗಳನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿಗಳು ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಸಂಪರ್ಕಿಸೋಣ. ಈ ಸಾರಿಗೆ ಮುಷ್ಕರದ ವಿಚಾರವಾಗಿ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅನ್ನೋದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಧ್ರುವರಾಜ್ ಮತ್ತು ಮುತ್ತಪ್ಪ ನೇರ ಸಂಪರ್ಕದಲ್ಲಿದ್ದಾರೆ. ಹಾಗೇನೆ ಧರ್ಮಸ್ಥಳದಿಂದ ನಾಗೇಂದ್ರ ಬಾಬು, ಮಾರುತಿ, ಅಭಿಷೇಕ್ ಇವರೆಲ್ಲರೂ ಕೂಡ ಮಾಹಿತಿಯನ್ನ ನೀಡಲಿಕ್ಕಿದ್ದಾರೆ. ಧರ್ಮಸ್ಥಳದಲ್ಲಿ ಏನ್ ನಡೀತಾ ಇದೆ ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀವಿ. ಇವತ್ತು ಬಹಳ ಮುಖ್ಯವಾಗಿ 11, 12, 13 ಈ ಸ್ಪಾಟ್ಗಳ ಉತ್ಖನನ ಆಗುತ್ತೆ. ಇವತ್ತೇನಾದರೂ ಸಿಗಬಹುದಾ? ಮೂಳೆಗಳು ಸಿಗುವಂತಹ ಸಾಧ್ಯತೆಗಳು, ಅಸ್ಥಿ ಪಂಜರ ಸಿಗುವಂತಹ ಸಾಧ್ಯತೆ ಇದೆಯಾ? ಈ ಎಲ್ಲಾ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿ ಕೊಡೋದಕ್ಕೆ ಧರ್ಮಸ್ಥಳದಿಂದಲೇ ನಮ್ಮ ಪ್ರತಿನಿಧಿಗಳಾಗಿರುವಂತಹ ಅಭಿಷೇಕ್, ಮಾರುತಿ, ನಾಗೇಂದ್ರ ಬಾಬು ನೇರ ಸಂಪರ್ಕದಲ್ಲಿದ್ದಾರೆ. ಈ ಕಡೆ ಸಾರಿಗೆ ಮುಷ್ಕರಕ್ಕೆ ಮಾಹಿತಿ ಕೊಡೋದಕ್ಕೆ ಧ್ರುವ ಇದ್ದಾರೆ. ಎಲ್ಲರನ್ನ ನಿಮ್ಮ ಸುದ್ದಿ ಬಂದಾಗ ಸಂಪರ್ಕ ಮಾಡ್ತೀನಿ. ಗುಡ್ ಮಾರ್ನಿಂಗ್. ಸುದ್ದಿಗಳನ್ನ ಈಗ ಗಮನಿಸೋಣ. ಮೊದಲನೇದಾಗಿ ಹಬ್ಬದ ಸೀಸನ್ ಆರಂಭ ಆಗ್ತಾ ಇದೆ. ಊರಿಗೆ ಹೋಗಬೇಕು ಅಂತ ಪ್ಲಾನ್ ಮಾಡ್ಕೊಂಡಿರ್ತೀರಿ. ಅಂತವರು ಸ್ವಲ್ಪ ಈ ಕಡೆ ಗಮನ ಕೊಟ್ಟು ಕೇಳಿ. ನಿಮಗೆ ಬಿಗ್ ಶಾಕ್ ಎದುರಾಗಬಹುದು, ಸಮಸ್ಯೆ ಆಗಬಹುದು. ಮಕ್ಕಳನ್ನ ಮರಿಗಳನ್ನ ಕಟ್ಕೊಂಡು ಊರಿಗೆ ಹೋಗ್ತಿರ್ತೀರಿ. ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತ್ಕೊಂಡು ನಿಮಗೆ ಪ್ರಾಬ್ಲಮ್ ಆಗಬಾರದು. ಕಾರಣ ನಾಳೆ ಸಾರಿಗೆ ಮುಷ್ಕರ ಇರುತ್ತೆ, ಬಸ್ಗಳು ಇರೋದಿಲ್ಲ. ಹೀಗಾಗಿ ನಾಳೆ ಏನಾದ್ರೂ ಊರಿಗೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ರೆ ಅದನ್ನ ಪೋಸ್ಟ್ಪೋನ್ ಮಾಡಿಬಿಡಿ, ಇಲ್ಲ ಇವತ್ತೇ ಹೋಗ್ಬಿಡಿ. ನಾಳೆ ನಾಡಿನಾದ್ಯಂತ ಬಹುತೇಕ ಸಾರಿಗೆ ವ್ಯವಸ್ಥೆ ಸ್ತಬ್ಧವಾಗುವ ಸಾಧ್ಯತೆ ಇದೆ. ಇವತ್ತೇನಾದ್ರೂ ಮುಖ್ಯಮಂತ್ರಿಗಳ ಜೊತೆಗೆ ಒಂದೇನು ಮೀಟಿಂಗ್ ಇದೆ, ಆ ಮೀಟಿಂಗ್ ಫಲಪ್ರದ ಆಗಲಿಲ್ಲ ಅಂತಂದ್ರೆ ಸಾರಿಗೆ ನೌಕರು ಪ್ರತಿಭಟನೆಗೆ ಸಜ್ಜಾಗಿದ್ದಾರೆ. ರಾಜ್ಯದಾದ್ಯಂತ ನಾಳೆ ಸಾರಿಗೆ ಬಸ್ಗಳು ಇರೋದಿಲ್ಲ. ಮೊದಲಿನಿಂದಾನು ಸಾರಿಗೆ ನೌಕರರು ಹೇಳ್ತಾ ಇದ್ದಾರೆ 5ನೇ ತಾರೀಕಿಂದ ನಾವು ಸ್ಟ್ರೈಕ್ ಮಾಡ್ತೀವಿ, 5ನೇ ತಾರೀಕಿಂದ ನಾವು ಸ್ಟ್ರೈಕ್ ಮಾಡ್ತೀವಿ ಅಂತ ಹೇಳಿ. ಸೊ ನಾಳೆಯಿಂದ ಸ್ಟ್ರೈಕ್ ಇರುವ ಹಿನ್ನೆಲೆ ಇವತ್ತು ಒಂದು ಮೀಟಿಂಗ್ ಕರೆದಿದ್ದಾರೆ ಮುಖ್ಯಮಂತ್ರಿಗಳು ಸಾರಿಗೆ ನೌಕರರು ಅಧಿಕಾರಿಗಳ ಜೊತೆಗೆ ಅಥವಾ ಸಾರಿಗೆ ಮುಖಂಡರ ಜೊತೆಗೆ. ಈ ಮೀಟಿಂಗ್ ನಲ್ಲಿ ಸಾರಿಗೆ ನೌಕರರ ಬೇಡಿಕೆ ಈಡೇರಿದರೆ ಮಾತ್ರ ನಾಳೆ ಬಸ್ ಸ್ಟ್ರೈಕ್ ಇರೋದಿಲ್ಲ. ಸಾರಿಗೆ ನೌಕರರ ಬೇಡಿಕೆಯನ್ನ ಮೀಟಿಂಗ್ ನಲ್ಲಿ ಸ್ಪಂದಿಸದೇ ಇದ್ದರೆ, ಈಡೇರಿಸದಿಲ್ರಿ, ಆಗಲ್ರಿ, ಇಷ್ಟೆಲ್ಲ ಅಂತ ಹೇಳಿದರೆ ನಾಳೆ ಒಂದೇ ಒಂದು ಬಸ್ಸು ರಸ್ತೆಗೆ ಹಿಡಿಯೋದಿಲ್ಲ. ವೀಕ್ಷಕರೇ, ಒಂದೇ ಒಂದು ಬಸ್ ಹಿಡಿಯೋದಿಲ್ಲ. ಇವತ್ತು ನಿರ್ಧಾರ ಆಗುತ್ತೆ ನಾಳೆಯ ಸಾರಿಗೆ ಭವಿಷ್ಯ. ಅಂದ್ರೆ ಮುಷ್ಕರದ ವಿಚಾರ. ಸಾರಿಗೆ ಇಲಾಖೆ ವರ್ಸಸ್ ಸಾರಿಗೆ ನೌಕರರು ವರ್ಸಸ್ ಸರ್ಕಾರ ಅನ್ನುವಂಥ ಪರಿಸ್ಥಿತಿ ಇದೆ. ಇವತ್ತು ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಸಭೆ ಇದೆ. ವಿಧಾನಸೌಧದಲ್ಲಿ 12ವರೆಗೆ ಈ ಮೀಟಿಂಗ್ ನಡೆಯುತ್ತೆ. ಮೀಟಿಂಗ್ನ ಮುಖ್ಯ ಉದ್ದೇಶ ಸಾರಿಗೆ ನೌಕರರನ್ನ ವಿಶ್ವಾಸಕ್ಕೆ ತಗೊಳ್ಳೋದು, ಅವರ ಬೇಡಿಕೆ ಈಡೇರಿಕೆ ಬಗ್ಗೆ ಚರ್ಚೆ ಮಾಡೋದು. ಮುಷ್ಕರ ನಡೆಸದಂತೆ ಮನವೊಲಿಸುತ್ತಾ ರಾಜ್ಯ ಸರ್ಕಾರ, ಸಚಿವ ರಾಮಲಿಂಗಾರೆಡ್ಡಿ ಅವರು, ಸಾರಿಗೆ ಸಚಿವರು ಸೇರಿದಂತೆ ಸಾರಿಗೆ ಮುಖಂಡರು ಕೂಡ ಈ ಮೀಟಿಂಗ್ನಲ್ಲಿ ಇರ್ತಾರೆ. ಇವರ ಬೇಡಿಕೆಗಳಿವೆ. ಆ ಬೇಡಿಕೆಗಳನ್ನ ಈಡೇರಿಸುವಂತ ಕೆಲಸ ಆಗಬೇಕಾಗಿದೆ. ಅದಾದರೆ ಮಾತ್ರ ಸಾರಿಗೆ ನೌಕರರು ನಾಳೆ ಮುಷ್ಕರ ಕರೆಯೋದಿಲ್ಲ. ನಮಸ್ಕಾರ, ಬಿಗ್ ಮಾರ್ನಿಂಗ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಸುದ್ದಿಗಳನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿಗಳು ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಸಂಪರ್ಕಿಸೋಣ. ಈ ಸಾರಿಗೆ ಮುಷ್ಕರದ ವಿಚಾರವಾಗಿ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅನ್ನೋದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಧ್ರುವರಾಜ್ ಮತ್ತು ಮುತ್ತಪ್ಪ ನೇರ ಸಂಪರ್ಕದಲ್ಲಿದ್ದಾರೆ. ಹಾಗೇನೆ ಧರ್ಮಸ್ಥಳದಿಂದ ನಾಗೇಂದ್ರ ಬಾಬು, ಮಾರುತಿ, ಅಭಿಷೇಕ್ ಇವರೆಲ್ಲರೂ ಕೂಡ ಮಾಹಿತಿಯನ್ನ ನೀಡಲಿಕ್ಕಿದ್ದಾರೆ. ಧರ್ಮಸ್ಥಳದಲ್ಲಿ ಏನ್ ನಡೀತಾ ಇದೆ ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀವಿ. ಇವತ್ತು ಬಹಳ ಮುಖ್ಯವಾಗಿ 11, 12, 13 ಈ ಸ್ಪಾಟ್ಗಳ ಉತ್ಖನನ ಆಗುತ್ತೆ. ಇವತ್ತೇನಾದರೂ ಸಿಗಬಹುದಾ? ಮೂಳೆಗಳು ಸಿಗುವಂತಹ ಸಾಧ್ಯತೆಗಳು, ಅಸ್ಥಿ ಪಂಜರ ಸಿಗುವಂತಹ ಸಾಧ್ಯತೆ ಇದೆಯಾ? ಈ ಎಲ್ಲಾ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿ ಕೊಡೋದಕ್ಕೆ ಧರ್ಮಸ್ಥಳದಿಂದಲೇ ನಮ್ಮ ಪ್ರತಿನಿಧಿಗಳಾಗಿರುವಂತಹ ಅಭಿಷೇಕ್, ಮಾರುತಿ, ನಾಗೇಂದ್ರ ಬಾಬು ನೇರ ಸಂಪರ್ಕದಲ್ಲಿದ್ದಾರೆ. ಈ ಕಡೆ ಸಾರಿಗೆ ಮುಷ್ಕರಕ್ಕೆ ಮಾಹಿತಿ ಕೊಡೋದಕ್ಕೆ ಧ್ರುವ ಇದ್ದಾರೆ. ಎಲ್ಲರನ್ನ ನಿಮ್ಮ ಸುದ್ದಿ ಬಂದಾಗ ಸಂಪರ್ಕ ಮಾಡ್ತೀನಿ. ಗುಡ್ ಮಾರ್ನಿಂಗ್. ಸುದ್ದಿಗಳನ್ನ ಈಗ ಗಮನಿಸೋಣ. ಮೊದಲನೇದಾಗಿ ಹಬ್ಬದ ಸೀಸನ್ ಆರಂಭ ಆಗ್ತಾ ಇದೆ. ಊರಿಗೆ ಹೋಗಬೇಕು ಅಂತ ಪ್ಲಾನ್ ಮಾಡ್ಕೊಂಡಿರ್ತೀರಿ. ಅಂತವರು ಸ್ವಲ್ಪ ಈ ಕಡೆ ಗಮನ ಕೊಟ್ಟು ಕೇಳಿ. ನಿಮಗೆ ಬಿಗ್ ಶಾಕ್ ಎದುರಾಗಬಹುದು, ಸಮಸ್ಯೆ ಆಗಬಹುದು.
ಮಕ್ಕಳನ್ನ ಮರಿಗಳನ್ನ ಕಟ್ಕೊಂಡು ಊರಿಗೆ ಹೋಗ್ತಿರ್ತೀರಿ, ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತ್ಕೊಂಡು ನಿಮಗೆ ಪ್ರಾಬ್ಲಮ್ ಆಗಬಾರದು. ಕಾರಣ ನಾಳೆ ಸಾರಿಗೆ ಮುಷ್ಕರ ಇರುತ್ತೆ, ಬಸ್ಗಳು ಇರೋದಿಲ್ಲ. ಹೀಗಾಗಿ ನಾಳೆ ಏನಾದ್ರೂ ಊರಿಗೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಿದ್ರೆ ಅದನ್ನ ಪೋಸ್ಟ್ಪೋನ್ ಮಾಡಿಬಿಡಿ, ಇಲ್ಲ ಇವತ್ತೇ ಹೋಗ್ಬಿಡಿ. ನಾಳೆ ನಾಡಿನಾದ್ಯಂತ ಬಹುತೇಕ ಸಾರಿಗೆ ವ್ಯವಸ್ಥೆ ಸ್ತಬ್ಧವಾಗುವ ಸಾಧ್ಯತೆ ಇದೆ. ಇವತ್ತೇನಾದ್ರೂ ಮುಖ್ಯಮಂತ್ರಿಗಳ ಜೊತೆಗೆ ಒಂದೇನು ಮೀಟಿಂಗ್ ಇದೆ, ಆ ಮೀಟಿಂಗ್ ಫಲಪ್ರದ ಆಗಲಿಲ್ಲ ಅಂತಂದ್ರೆ ಸಾರಿಗೆ ನೌಕರು ಪ್ರತಿಭಟನೆಗೆ ಸಜ್ಜಾಗಿದ್ದಾರೆ. ರಾಜ್ಯದಾದ್ಯಂತ ನಾಳೆ ಸಾರಿಗೆ ಬಸ್ಗಳು ಇರೋದಿಲ್ಲ. ಮೊದಲಿನಿಂದಾನು ಸಾರಿಗೆ ನೌಕರರು ಹೇಳ್ತಾ ಇದ್ದಾರೆ 5ನೇ ತಾರೀಕಿಂದ ನಾವು ಸ್ಟ್ರೈಕ್ ಮಾಡ್ತೀವಿ, 5ನೇ ತಾರೀಕಿಂದ ನಾವು ಸ್ಟ್ರೈಕ್ ಮಾಡ್ತೀವಿ ಅಂತ ಹೇಳಿ. ಸೊ ನಾಳೆಯಿಂದ ಸ್ಟ್ರೈಕ್ ಇರುವ ಹಿನ್ನೆಲೆ ಇವತ್ತು ಒಂದು ಮೀಟಿಂಗ್ ಕರೆದಿದ್ದಾರೆ ಮುಖ್ಯಮಂತ್ರಿಗಳು ಸಾರಿಗೆ ನೌಕರರು ಅಧಿಕಾರಿಗಳ ಜೊತೆಗೆ ಅಥವಾ ಸಾರಿಗೆ ಮುಖಂಡರ ಜೊತೆಗೆ. ಈ ಮೀಟಿಂಗ್ ನಲ್ಲಿ ಸಾರಿಗೆ ನೌಕರರ ಬೇಡಿಕೆ ಈಡೇರಿದರೆ ಮಾತ್ರ ನಾಳೆ ಬಸ್ ಸ್ಟ್ರೈಕ್ ಇರೋದಿಲ್ಲ. ಸಾರಿಗೆ ನೌಕರರ ಬೇಡಿಕೆಯನ್ನ ಮೀಟಿಂಗ್ ನಲ್ಲಿ ಸ್ಪಂದಿಸದೇ ಇದ್ದರೆ, ಈಡೇರಿಸದಿಲ್ರಿ ಆಗಲ್ರಿ ಇಷ್ಟೆಲ್ಲ ಅಂತ ಹೇಳಿದರೆ ನಾಳೆ ಒಂದೇ ಒಂದು ಬಸ್ಸು ರಸ್ತೆಗಿಳಿಯೋದಿಲ್ಲ ವೀಕ್ಷಕರೇ, ಒಂದೇ ಒಂದು ಬಸ್ ಹಿಡಿಯೋದಿಲ್ಲ. ಇವತ್ತು ನಿರ್ಧಾರ ಆಗುತ್ತೆ ನಾಳೆಯ ಸಾರಿಗೆ ಭವಿಷ್ಯ, ಅಂದ್ರೆ ಮುಷ್ಕರದ ವಿಚಾರ. ಸಾರಿಗೆ ಇಲಾಖೆ ವರ್ಸಸ್ ಸಾರಿಗೆ ನೌಕರರು ವರ್ಸಸ್ ಸರ್ಕಾರ ಅನ್ನುವಂಥ ಪರಿಸ್ಥಿತಿ ಇದೆ. ಇವತ್ತು ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಸಭೆ ಇದೆ. ವಿಧಾನಸೌಧದಲ್ಲಿ 12ವರೆಗೆ ಈ ಮೀಟಿಂಗ್ ನಡೆಯುತ್ತೆ. ಮೀಟಿಂಗ್ನ ಮುಖ್ಯ ಉದ್ದೇಶ ಸಾರಿಗೆ ನೌಕರರನ್ನ ವಿಶ್ವಾಸಕ್ಕೆ ತಗೊಳ್ಳೋದು, ಅವರ ಬೇಡಿಕೆ ಈಡೇರಿಕೆ ಬಗ್ಗೆ ಚರ್ಚೆ ಮಾಡೋದು. ಮುಷ್ಕರ ನಡೆಸದಂತೆ ಮನವೊಲಿಸುತ್ತಾ ರಾಜ್ಯ ಸರ್ಕಾರ, ಸಚಿವ ರಾಮಲಿಂಗಾರೆಡ್ಡಿ ಅವರು, ಸಾರಿಗೆ ಸಚಿವರು ಸೇರಿದಂತೆ ಸಾರಿಗೆ ಮುಖಂಡರು ಕೂಡ ಈ ಮೀಟಿಂಗ್ನಲ್ಲಿ ಇರ್ತಾರೆ. ಇವರ ಬೇಡಿಕೆಗಳಿವೆ, ಆ ಬೇಡಿಕೆಗಳನ್ನ ಈಡೇರಿಸುವಂತ ಕೆಲಸ ಆಗಬೇಕಾಗಿದೆ. ಅದಾದರೆ ಮಾತ್ರ ಸಾರಿಗೆ ನೌಕರರು ನಾಳೆ ಮುಷ್ಕರ ಕರೆಯೋದಿಲ್ಲ. ಒಂದೇ ಒಂದು ಬಸ್ ಇವತ್ತು ನಿರ್ಧಾರ ಆಗುತ್ತೆ ನಾಳೆಯ ಸಾರಿಗೆ ಭವಿಷ್ಯ, ಅಂದ್ರೆ ಮುಷ್ಕರದ ವಿಚಾರ. ಸಾರಿಗೆ ಇಲಾಖೆ ವರ್ಸಸ್ ಸಾರಿಗೆ ನೌಕರರು ವರ್ಸಸ್ ಸರ್ಕಾರ ಅನ್ನುವಂಥ ಪರಿಸ್ಥಿತಿ ಇದೆ. ಇವತ್ತು ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಸಭೆ ಇದೆ. ವಿಧಾನಸೌಧದಲ್ಲಿ 12ವರೆಗೆ ಈ ಮೀಟಿಂಗ್ ನಡೆಯುತ್ತೆ. ಮೀಟಿಂಗ್ನ ಮುಖ್ಯ ಉದ್ದೇಶ ಸಾರಿಗೆ ನೌಕರರನ್ನ ವಿಶ್ವಾಸಕ್ಕೆ ತಗೊಳ್ಳೋದು, ಅವರ ಬೇಡಿಕೆ ಈಡೇರಿಕೆ ಬಗ್ಗೆ ಚರ್ಚೆ ಮಾಡೋದು. ಮುಷ್ಕರ ನಡೆಸದಂತೆ ಮನವೊಲಿಸುತ್ತಾ ರಾಜ್ಯ ಸರ್ಕಾರ, ಸಚಿವ ರಾಮಲಿಂಗಾರೆಡ್ಡಿ ಅವರು, ಸಾರಿಗೆ ಸಚಿವರು ಸೇರಿದಂತೆ ಸಾರಿಗೆ ಮುಖಂಡರು ಕೂಡ ಈ ಮೀಟಿಂಗ್ನಲ್ಲಿ ಇರ್ತಾರೆ. ಇವರ ಬೇಡಿಕೆಗಳಿವೆ, ಆ ಬೇಡಿಕೆಗಳನ್ನ ಈಡೇರಿಸುವಂತ ಕೆಲಸ ಆಗಬೇಕಾಗಿದೆ. ಅದಾದರೆ ಮಾತ್ರ ಸಾರಿಗೆ ನೌಕರರು